ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಜೋಳದ ನುಚ್ಚ ಮತ್ತು ಮಜ್ಜಿಗೆ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ಬರ್ರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ರೀ. ಈಗ ನೋಡಿರಿ, ಜೋಳ ಸ್ವಚ್ಛ ಮಾಡಿ ನೀರೊಳಗೆ ಸ್ವಲ್ಪ ನೀರು ಹಚ್ಚಿ ಸ್ವಲ್ಪ ಒಣಗಿಸಿ ರವೆ ಹೊಡ್ಕೊಂಡು ಬಂದೈತೆ ರೀ ಫ್ರೆಂಡ್ಸ. ಈಗ ಇವನ್ನ ಚಾಣಿ ಮಾಡ್ಕೊಳ್ಕೊತೀನಿ ರೀ ನಾನು. ನೋಡಿರಿ, ಈ ರೀತಿ ಚಾಣಿ ಮಾಡಿ ಹಿಟ್ಟು ಕಡೆಯಾಗಿ ತೆಗೆದ ರವೆ ತಕ್ಕೋಬೇಕು ರೀ ಫ್ರೆಂಡ್ಸ. ಆಯ್ತು ನೋಡಿರಿ, ಹಿಟ್ಟು ಕಡೆಗೆ ಆಗೈತೆ ರೀ. ಈಗ ನೋಡಿರಿ ಫ್ರೆಂಡ್ಸ, ಇದನ್ನು ನಾನು ಮರಕ್ಕೆ ಹಾಕೊಂಡೀನಿ ರೀ. ಸ್ವಲ್ಪ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ. ಈಗ ಆಲ್ರೆಡಿ ನಾನು ಮಾಡ್ಕೊಂಡೀನಿ ರೀ ಫ್ರೆಂಡ್ಸ. ನೋಡಿರಿ, ಈ ರೀತಿ ಮಾಡಿಕೊಡಿ. ಇವು ಮುಂದೆ ಬರ್ತಾವ್ರಿ ಫ್ರೆಂಡ್ಸ. ಇವನ್ನು ಕೇರಿ ಈ ರೀತಿ ಕೇರಿ ತಪ್ಪಬೇಕು ರೀ ಇವನ್ನ. ನೋಡಿ, ಹಿಂಗೆ ಊದಿದ್ರೆ ಹೋಗ್ಬಿಡ್ತಾರೆ ಫ್ರೆಂಡ್ಸ್. ಈ ಥರ ಮಾಡ್ಬೇಕು ನೋಡಿರಿ. ನೋಡಿರಿ, ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಕಡೆಗೆ ಆಗೈತ್ರಿ. ಈ ರೀತಿ ಆಗ್ಯಾವ ನೋಡಿರಿ ಫ್ರೆಂಡ್ಸ್. ಇವು ನೋಡ್ರಿ, ಟೈಮ್ ಈಗ 5 ಗಂಟೆ ಆಗೈತ್ರಿ ಫ್ರೆಂಡ್ಸ. ಇನ್ನು ನಸಕ್ಕೆ ಐತ್ರಿ, ಸ್ವಲ್ಪ ಕತ್ಲ ಬರ್ತೈತ್ರಿ ವಿಡಿಯೋಸ್. ಈಗ ನೋಡಿರಿ ಫ್ರೆಂಡ್ಸ್, ಇವನ್ನ ನಾನು ತೊಳ್ಕೊಂಡು ಈಗ ಒಂದು ಬೋಣಿಗೆ ಹಾಕೋತೀನಿ ರೀ. ಈ ರೀತಿ ಹಾಕ್ಕೊಂಡು ಇದನ್ನು ನೋಡಿರಿ ಫ್ರೆಂಡ್ಸ, ಸ್ವಲ್ಪ ಸ್ವಚ್ಛಗೆ ಚೆನ್ನಾಗಿ ತೊಳ್ಕೊಬೇಕ್ರಿ. ಇವ ನೋಡ್ರಿ, ಇವ ತೊಳ್ಕೊಂಡು ಕೊಡಲಿ. ಈ ರೀತಿ ಗೊಳ್ಳೆಲ್ಲ ಮ್ಯಾಲೆ ಬರ್ತೈತೆ ರೀ, ಸ್ವಲ್ಪ ಓದಿದ್ದು ಫ್ರೆಂಡ್ಸ. ಈಗ ಬಂದೈತೆ ನೋಡ್ರಿ. ಈ ರೀತಿ ಒಂದ್ಸರಿ ಹಾಕಿ ತೊಳ್ಕೊಂಡ್ಬಿಡೋಣ್ರಿ. ನೋಡ್ರಿ, ಗೊಳ್ಳೆಲ್ಲ ಹೋಗಿತ್ತು ನೋಡ್ರಿ ಆಲ್ರೆಡಿ. ಈಗ ನೋಡಿರಿ ಫ್ರೆಂಡ್ಸ್, ಪ್ಯೂರ್ ರವೆ ಉಳ್ದವ್ರಿ ಇವ. ನೋಡ್ರಿ, ಈ ರೀತಿ ಎಷ್ಟು ಬೆಳಗದ ನೋಡ್ರಿ ತೊಗೊಳ್ಳಿ. ನೋಡ್ರಿ ಫ್ರೆಂಡ್ಸ್, ಒಂದಷ್ಟು ನೀರು ಹಾಕಿ ಒಂದು 10 ನಿಮಿಷ ಇವನ್ನು ನೆನೆಯಕ್ಕೆ ಬಿಡಬೇಕ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ಗ್ಯಾಸ್ ಹತ್ತಿಸ್ಕೋತೀನಿ ರೀ. ಗ್ಯಾಸ್ ಹತ್ತಿಸ್ಕೊಂಡು 1 ಗ್ಲಾಸ್ ರವೆ ತೊಗೊಂಡಿನಿ ರೀ ಫ್ರೆಂಡ್ಸ. 1 ಗ್ಲಾಸ್ ರವಕ್ಕೆ 4 ಗ್ಲಾಸ್ ರವೆ ಇಟ್ಟೀನಿ ರೀ, ನೀರು ಇಟ್ಟೀನಿ ರೀ. ಸಾರಿ ಫ್ರೆಂಡ್ಸ, 4 ಗ್ಲಾಸ್ ನೀರು ಇಟ್ಟೀನಿ ರೀ ಫ್ರೆಂಡ್ಸ. ನೋಡ್ರಿ, ಈಗ ನೋಡ್ರಿ ಫ್ರೆಂಡ್ಸ, ನೀರು ಕುದಿಯತ್ತೇವ್ರಿ. ನೆನೆಕಿದ್ರಲ್ಲಿ 10 ನಿಮಿಷ ಆಗೈತೆ ರೀ ಫ್ರೆಂಡ್ಸ. ರವೆ ನೆಂದವ್ರಿ. ಈಗ ನೋಡ್ರಿ, ಈ ರವನ್ನ ಇದಕ್ಕೆ ಹಾಕೊಳ್ಳಿ. ಫ್ರೆಂಡ್ಸ್ ಹಾಕ್ಕೊಂಡಿವಿ. ಇವಾಗ ತಿರುವಾಡಬೇಕು, ಇಲ್ಲಾಂದ್ರೆ ಗಂಟು ಹಾಕೋರಿ ಫ್ರೆಂಡ್ಸ್. ಅವು ನೋಡ್ರಿ, ತಿರುವಾಡ್ಬೇಕ್ರಿ ಅದಕ್ಕೆ. ಈಗ ನೋಡ್ರಿ ಫ್ರೆಂಡ್ಸ್, ಆ ಕಡೆ ಗ್ಯಾಸ್ ಕುದಿಯಕ್ಕೆ, ಇದು ಗ್ಯಾಸ್ ಮ್ಯಾಗ ನುಚ್ಚು ಕುದಿಯಾಕತ್ತೈತೆ ರೀ. ಈಗ ಇದಕ್ಕೆ
ಒಂದು ಪ್ಯಾಕೆಟ್ನಷ್ಟು ಮೊಸರು ಹಾಕೋತೇನೆ ರೀ ಫ್ರೆಂಡ್ಸ್. ಹೆಂಗೆ ತಿರುಗಿಡ್ಬೇಕು ರೀ, ಇಲ್ಲಾಂದ್ರೆ ಗಂಟು ಹಾಕತ್ರಿ ಫ್ರೆಂಡ್ಸ್ ತೊಳೆದು. ನೋಡ್ರಿ ಈ ರೀತಿ ತಿರುಗಿಡ್ಬೇಕು ರೀ ಹೆಂಗೆ. ಅದಕ್ಕೆ ಇದಕ್ಕೆ ನೋಡಿರಿ ಇನ್ನೊಂದು ಅರ್ಧ ಪ್ಯಾಕೆಟಷ್ಟು ಮೊಸರು ಹಾಕೋತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ನೋಡಿರಿ ಫ್ರೆಂಡ್ಸ್, ನೀವು ಕಡ್ಗೋಲಿಂದ ಕಟ್ಕೋಬೋದು ರೀ. ಆದ್ರೆ ನಾನು ಕಡ್ಗೋಲಿಂದ ಸ್ವಲ್ಪ ಮೊಸರು ಹೇಳಿ ನಾನು ಇದರಲ್ಲಿ ಮ್ಯಾಶ್ ಮಾಡ್ಕೊಳತ್ತೀನಿ ರೀ ಫ್ರೆಂಡ್ಸ್. ಈ ರೀತಿ ಮಾಡ್ಕೊತೀನಿ ರೀ. ನೋಡಿರಿ ಹಂಗೆ ಕುದಿಯತೈತೆ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ನೀರು ಹಾಕೋತೀನಿ ರೀ ಇದಕ್ಕೆ. ಈ ರೀತಿ ಮ್ಯಾಶ್ ಮಾಡಿ ಮಜ್ಜಿಗೆ ತಾನ ರೆಡಿ ಹಾಕೋರಿ. ಪಟ ಅಂತ ಹೇಳಿ ನುಚ್ಚು ಜೋಳದ ನುಚ್ಚು ಕುದಿಯಕತ್ತೈತ್ರಿ ಫ್ರೆಂಡ್ಸ್. ಈಗ ಅದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನುಚ್ಚು ಹಣ್ಣಿಗೆ ಚೆಂದಾಗಿ ಕುದ್ದೈತೆ ನೋಡಿರಿ ಫ್ರೆಂಡ್ಸ್. ಜೋಳದ ನುಚ್ಚು ನೋಡ್ರಿ ಈ ರೀತಿ ಆಗ್ಬೇಕ್ರಿ ಕುದ್ರಿ. ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್, ಇದನ್ನು ಇಳಿಸ್ಕೋತೀನಿ ರೀ. ಇಳಿಸ್ಕೊಂಡು ಒಂದು ಸಣ್ಣ ಬೊಗಣಿ ಇಡ್ತೀನಿ ರೀ ಫ್ರೆಂಡ್ಸ್. ಇದಕ್ಕೆ ನಾನು ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಬೊಗಣಿ ಕಾದೈತ್ರಿ. ಅದಕ್ಕೆ ಒಂದು ಚಮಚ ಟೀ ಸ್ಪೂನ್ನಷ್ಟು ತುಪ್ಪ ಹಾಕೋತೀನಿ ರೀ ಫ್ರೆಂಡ್ಸ್. ಗಟ್ಟಿಗೆ ನೋಡ್ರಿ ಫ್ರೆಂಡ್ಸ್. ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊಂಡು ನೋಡಿ ಫ್ರೆಂಡ್ಸ್. ಕೈಗಿದ್ರೆ ಇಲ್ಲ ಒಂದು ಸ್ವಲ್ಪ ಜೀರಿಗೆ ಕಾಳು, ಇದ್ರೊಳಗೆ ಒಂದು 4 ಕಾಳು ಮೆಂತ್ಯ ಕಾಳು ಮಿಕ್ಸ್ ಮಾಡೀನಿ ರೀ, ಹಾಕೋತೀನಿ. ಈಗ ಇದಕ್ಕೆ ನೋಡ್ರಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕೋತೀನಿ ರೀ. ನೋಡ್ರಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ನೋಡ್ರಿ ಒಂದು ಮೆಣಸಿನ್ಕಾಯಿನ ಈ ರೀತಿ ಮುಳ್ಕೊಂಡು ಕೈಲೇ ಮುಳ್ಕೊಂಡು ಹಾಕೋತೀನಿ ರೀ ಫ್ರೆಂಡ್ಸ್. ಅದ್ರ ಮಜಾನ ಬೇರೆ ಇರ್ತೈತೆ ರೀ ಹಾಕಿದ್ರೆ. ಸೆಟ್ ಮಾಡಿಕ್ಕಿಂತ ನೀರು ಹಾಕಿ ಭಾಳ ಟೇಸ್ಟ್ ಆಗ್ತೈತೆ ರೀ ಫ್ರೆಂಡ್ಸ್ ಪಲ್ಯ. ಈಗ ನೋಡ್ರಿ ಅದಕ್ಕೆ ಒಂದು ಕೆಂಪು ಮೆಣಸಿನ್ಕಾಯಿ ಹಾಕ್ತೀನಿ ರೀ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡಿ
ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಇದಕ್ಕೆ ಮೇಲೆ ಸಾಸ್ಮಿ ಕಾಳು ಬೇಕು ರೀ. ಸಾಸ್ಮಿ ಕಾಳು ಹಾಕೋದ ನೆನಪಾರೇನು ರೀ. ಈಗ ಹಾಕೋತೀನಿ ರೀ, ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ. ಇದಕ್ಕೆ ನೋಡ್ರಿ ನಾವಿಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತೀನಿ ರೀ. ಆಮೇಲೆ ನೋಡಲಿ ಫ್ರೆಂಡ್ಸ್, ಸ್ವಲ್ಪ ಮಸಾಲೆ ಪುಡಿ ಹಾಕೋತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಗ್ಯಾಸ್ ಆಫ್ ಮಾಡ್ಕೋತೀನಿ ರೀ. ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಈ ಮಜ್ಜಿಗೆ ಹಾಕ್ಕೋಬೇಕು. ಈ ಮಜ್ಜಿಗೆ ಸಾಂಬಾರು ಒಳಗೆ ಇನ್ನೊಂದು ಥರ ಸಾಂಬಾರು ಬರ್ತೈತೆ ಫ್ರೆಂಡ್ಸ್, ನಾನು ತೋರಿಸ್ಕೊಡ್ತೀನಿ ರೀ. ಈಗ ಇದ್ರೊಳಗೆ ಮುಚ್ಚಿನೊಳಗೆ ಹಾಕೊಂಡು ಉಣ್ಣಕ್ಕೆ ಟೇಸ್ಟ್ ಅಂದ್ರೆ ಇದೇ ಥರ ಮಾಡ್ಬೇಕು ರೀ. ಈಗ ನೋಡಿರಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಜೋಳದ ಮಿಕ್ಸ್ ರೆಡಿ ಆಗೈತೆ ರೀ. ಉತ್ತರ ಕರ್ನಾಟಕ ಕಡೆ ತಾಬಂಡಿ ಅಂತಾರೆ ಫ್ರೆಂಡ್ಸ್, ನಿಮ್ಮೂರ ಕಡೆ ಏನಂತಾರೆ ಭಾಷೆದಾಗ ನನಗೆ ಗೊತ್ತಿಲ್ಲ ರೀ. ಈಗ ನೋಡಿರಿ, ಬಿಸಿ ಬಿಸಿ ಜೋಳದ ನುಚ್ಚು ಸುಡ್ತೈತೆ ನೋಡಿರಿ ಫ್ರೆಂಡ್ಸ್, ಏನೋ ಬಿಸಿ ಐತ್ರಿ. ನೋಡಿರಿ, ಇದ್ರೊಳಗೆ ನೋಡಿರಿ ಫ್ರೆಂಡ್ಸ್, ಮಜ್ಜಿಗೆ ಸಾರು ರೀ. ಈ ನುಚ್ಚಿನೊಳಗೆ ಹಚ್ಕೊಂಡ್ರಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬಾಡಿಸ್ಕೊಂಡು ತಿಂದ್ರೆ ಅದ್ರ ಊಟದ ಮಜಾನ ಬೇರೆ ಇರ್ತದೆ ರೀ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ, ಮನ್ಯಾಗ ಮಾಡಿರಿ ಫ್ರೆಂಡ್ಸ್. ಮಾಡಿ ನನಗೆ ಹೆಂಗಾಗೈತಿ ಅಂಥೇಳಿ ಕಮೆಂಟ್ ಹಾಕಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಅದಂದ್ರೆ ಫ್ರೆಂಡ್ಸ್, ನಾನು ನಿಮ್ಗೆ ಕೇಳ್ಕೊಳ್ಳೋದು ಏನಂದ್ರೆ ರೀ, ನನ್ನ ಚಾನೆಲ್ ಚಂದ ವೈರಲ್ ಆಗತ್ತೈತೆ ರೀ ಫ್ರೆಂಡ್ಸ್. ನೋಡೋದು ಭಾಳಷ್ಟು ಜನ ನೋಡತ್ತೀರಿ. ಎಷ್ಟಪ್ಪ ಅಂತಂದ್ರೆ 12,900 ಜನ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ ರೀ ಫ್ರೆಂಡ್ಸ್. ನೀವು 12,900 ಜನ ನೋಡ್ತೀರಿ ಫ್ರೆಂಡ್ಸ. ನೋಡೋದ ಪ್ರತಿಯೊಬ್ಬರು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಹೆಲ್ಪ್ ಆಕೈತೆ ರೀ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈ ಚಾನಲ್ ಮುಂದಕ್ಕೆ ಹೋಗಂಗೆ, ವೈರಲ್ ಆಗಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಈಗ ನೋಡಿರಿ ಎಷ್ಟು ಮಸ್ತ್ ಆಗೈತೆ ನೋಡಿರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ. ಈ ಬೇಸಿಗೆ ದಿನಕ್ಕೆ ಈ ನುಚ್ಚ ಮಜ್ಜಿಗೆ ಉಂಡ್ರೆ ಭಾಳ ತಂಪಾಕೈತೆ ರೀ ಫ್ರೆಂಡ್ಸ್. ಹೀಟ ಕಡಿಗೆ ಆಕೈತೆ ರೀ, ಮನುಷ್ಯ ಕೋಲ್ಡ್ ಇರ್ತೈತೆ ರೀ. ಬಾಯ್ ಫ್ರೆಂಡ್ಸ್.